ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಮಗನ ಹೆಸರು ಸಾಯಿ ತೇಜ್ ಅಂತೇಳಿ. ಅವ್ನು 3rd ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ಅವನು ಹ್ಯಾಂಡ್ ರೈಟಿಂಗಿಂದ ಭಾಳ ಪ್ರಾಬ್ಲಮ್ ಇತ್ತು. ಆ್ಯಕ್ಚುಲಿ ಇಂಗ್ಲೀಷ್ ಮತ್ತು ಕನ್ನಡ ಸರಿಯಾಗಿ ಬರಿತಾ ಇರಲಿಲ್ಲ. ಫುಲ್ ಈ ಥರ ಗೀಚ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ನನಗೆ ನನ್ನ ಫ್ರೆಂಡಿಂದ ಗೊತ್ತಾಯಿತು, ಈ ಥರ ಮನ್ವಂತರ ಕೋಚಿಂಗ್ ಸೆಂಟರಲ್ಲಿದೆ, ಅಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ನಾನು ಇಲ್ಲಿ ಬಂದು ಕೇಳಿದಾಗ ಅವರು ಜಾಯಿನ್ ಮಾಡಿದ ಮೇಲೆ ಒಂದು 15 ಡೇಸ್ ಆಯಿತು. 15 ಡೇಸಲ್ಲಿ ಅವನು ಒಂದು 4-5 ಡೇಸು ಹೆಲ್ತ್ ಇಶ್ಯೂಸಿಂದ ಫೀವರಿಂದ ಬರೋಕ್ಕಾಗಲಿಲ್ಲ. ಆದ್ರೂ ಅವನು ಕನ್ನಡ ಮತ್ತು ಇಂಗ್ಲೀಷು ಚೆನ್ನಾಗಿ ಬರಿತಾ ಇದ್ದಾನೆ. ಒಂಥರ ಸೇರಿಸಿದ್ದಕ್ಕೂ ಖುಷಿ ಆಯಿತು ನನಗೆ. ಅದಕ್ಕೆ ನಾನು ನೆಕ್ಸ್ಟ್ ಏನಾದರೂ ಇತ್ತಂತಂದ್ರೂ ಬೇರೆಯವ್ರಿಗೂ ಅದನ್ನು ನಾನು ಕ್ಲಾಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಮಸ್ತೆ, ನನ್ನ ಹೆಸರು ಮಂಜುಳಾ. ನನ್ನ ಮಗನ ಹೆಸರು ವಿಶ್ವನಾಥ್ ಆಚಾರ್ ಅಂತ. 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಲೋಹಿತ್ ಸರು ಮತ್ತು ವಿಜಯ್ ಸರ್ ಅವರು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಭೂಮಿಕಾ ಮೇಡಮ್ ಅವರು ಹೇಳ್ತಾಯಿದ್ರು. ಇದರಿಂದ ಕಳಿಸಿದ್ವಿ. ಚೆನ್ನಾಗಿ ಬರೆಯೋದೆಲ್ಲ ಕಳಿಸ್ತಾ ಇದ್ದಾರೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ಅವ್ರನ್ನ ಮುಂಚೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತಿದ್ದಿಲ್ಲ ಸರ್ ಅವ್ನದು. ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ ಅವನ್ನ. ನಮಸ್ತೆ, ನನ್ನ ಹೆಸರು ವಿಜಯಕಲಾ ಅಂತೇಳಿ. ನನ್ನ ಮಗನ ಹೆಸರು ಚೇತನ್ ಅಂತೇಳಿ. ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಇಲ್ಲಿ ಸ್ಟಾರ್ಟ್ ಆಗಿದ್ದರಿಂದ ಯೂಟ್ಯೂಬಲ್ಲಿ ವಿಜಯ್ ಸರ್ ಅವ್ರದ್ದು ಒಂದು ಇದನ್ನು ನೋಡಿದ್ವಿ ನಾವು, ಅಡ್ವರ್ಟೈಸ್ಮೆಂಟು. ಅದನ್ನು ನೋಡಿದರೂ ಕೂಡ ಆಮೇಲೆ ಮನ್ವಂತರ ಕೋಚಿಂಗ್ ಸೆಂಟ್ರಲ್ಲಿ ಇದೆ ಅಂಥೇಳಿ ತುಂಬ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಲಿಸ್ತಾರೆ ಅಂತಂದು ಗೊತ್ತಾಯಿತು. ಆ ಕಾರಣದಿಂದ ನಮ್ಮ ಮಗುನನ್ನು ಇಲ್ಲಿ ಸೇರಿಸಿದ್ವಿ. ಅವನು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಹ್ಯಾಂಡ್ ರೈಟಿಂಗ್ ಭಾಳ ಡಲ್ಲಾಗಿ ಬರಿತಾ ಇದ್ದ. ಆದರೆ ಇವಾಗ ತುಂಬ ಇಂಪ್ರೂವ್ ಆಗಿದ್ದಾನೆ. ಆಮೇಲೆ ಕರ್ಸಿವ್ ಲೆಟ್ರ್ ಚೆನ್ನಾಗಿ ಬರೆಸಿದ್ದಾರೆ ಇಂಗ್ಲೀಷ್ನಲ್ಲಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸಂಗೀತ ಅಂತ. ನನ್ನ ಮಗನ ಹೆಸರು ಕರಣ್ ಅಂತ. ಮೂರನೇ ಕ್ಲಾಸ್ ಓದ್ತಾನವನು. ಹ್ಯಾಂಡ್ ರೈಟಿಂಗ್ ಬರೀತಿದ್ದ, ನೀಟಾಗಿ ಬರೀತಿರಲಿಲ್ಲ. ಭಾಳ ಬೈತಿದ್ದ ಸ್ಕೂಲಾಗೆಲ್ಲ, ನೀಟಾಗಿ ಬರೆಯಲ್ಲ ನಿಮ್ಮ ಮಗ ಅಂತೇಳಿ ಬರೆದು ಕಂಪ್ಲೇಂಟ್ ಮಾಡ್ತಿದ್ರು. ಇವಾಗ ಪರವಾಗಿಲ್ಲ. ಇವಾಗೆಲ್ಲ ಇದಕ್ಕೆ ಬಂದಾಗಿಂದ ಲೋಹಿತ್ ಸರ್ ಚೆನ್ನಾಗಿ ಬರೆಸ್ತಿದ್ದಾರೆ ಅವನಿಗೆ. ಇವಾಗೆಲ್ಲ ಸ್ಕೂಲಾಗ ಚೆನ್ನಾಗಿ ಬರೀತಾನೆ ನಿಮ್ಮ ಮಗ ಅಂತೇಳಿ ಖುಷಿ ಪಡ್ತಾರೆ ಎಲ್ಲರೂ. ಇವಾಗ ಗುಡ್ ಅಂತ ಹಾಕಿ ಕಳಿಸ್ತಾರೆ. ಇವಾಗ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ನಂದಿನಿ ಅಂತ. ನಮ್ಮ ಮಗಳು ಬಿಂದುಶ್ರೀ ಅಂತ. ನಮ್ಮ ಮಗ ಚಂದನ್ ಅಂತ. ಬಿಂದುಶ್ರೀ 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ನಮ್ಮ ಚಂದನ್ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಹ್ಯಾಂಡ್ ರೈಟಿಂಗು ಮೊದಲು ಸ್ವಲ್ಪ ಮೀಡಿಯಮ್ ಆಗಿತ್ತು. ಈಗ ತುಂಬ ಚೆನ್ನಾಗಿ ಒಂದು 15 ಡೇಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಲೋಹಿತ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಒಂದು ಒಳ್ಳೆಯ ಎಜುಕೇಷನ್, ಒಂದು ಮುಂದಿನ ಫ್ಯೂಚರಿಗೆ ಚೆನ್ನಾಗಿದೆ. ಇಂಪಾರ್ಟೆಂಟೇ ಫಸ್ಟು ಹ್ಯಾಂಡ್ ರೈಟಿಂಗು, ಬಟ್ ಚೆನ್ನಾಗಾಗಿದೆ. ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು ಮಂಜುನಾಥ್. ನನ್ನ ಮಗ ಜೀವನ್ MK. ಸೊ 15 ದಿನದಿಂದ ನಾವು ಈ ಮನ್ವಂತರ ಕೋಚಿಂಗ್ ಸೆಂಟ್ರಿಗೆ ಬಂದ್ವಿ. ಅವನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಸೊ ಒಂದು ಮೊದಲೆಲ್ಲ ಹ್ಯಾಂಡ್ ರೈಟಿಂಗು ತುಂಬ ಕೆಟ್ಟದಾಗಿ ಮಾಡ್ತಾ ಇದ್ದೆ. ನಾನು ಒಂದು ಆ್ಯಡ್ ನೋಡಿಬಿಟ್ಟು ಈ ಮನ್ವಂತರ ಕೋಚಿಂಗ್ ಸೆಂಟರ್ಗೆ ಆ್ಯಡ್ ಮಾಡಿದೆ. ಸೊ 15 ದಿನದ ಒಂದು ತರಬೇತಿ ನಂತರ ಇವಾಗ ಸ್ವಲ್ಪ ಉತ್ತಮವಾಗಿ ಹ್ಯಾಂಡ್ ರೈಟಿಂಗ್ನ ಬರೀತಾ ಇದ್ದಾನೆ. ಮೊದಲು ಸ್ಪೆಲ್ಲಿಂಗ್ ಎಲ್ಲ ಕಂಡುಹಿಡಿಲಿಕ್ಕೆ ಆಗ್ತಿರಲಿಲ್ಲ. ಇವಾಗೆಲ್ಲ ಗುರುತಿಸೋ ರೀತಿಯಲ್ಲಿ ಬರೀತಾ ಇದ್ದಾನೆ. ಈ ಒಂದು ತರಬೇತಿ ಕೊಟ್ಟಿರ್ತಕ್ಕಂಥ ಲೋಹಿತ್ ಸರು ಮತ್ತು ಮನ್ವಂತರ ಸೆಂಟರು ಎಲ್ಲ ಸ್ಟಾಫ್ಸಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಮತಿ. ನನ್ನ ಮಗನ ಹೆಸರು ನಿಶಾಂತ್. ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಸೇರಿಸಿದ್ವಿ ನಾವಿಲ್ಲಿ ಮನ್ವಂತರ ಕೋಚಿಂಗ್ ಸೆಂಟರ್ಗೆ. ಅವನು ಮುಂಚೆ ಅಷ್ಟು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ. ಈಗ ತುಂಬ ದೊಡ್ಡದಾಗಿ ದುಂಡಿಗೆ ಬರೀತಾನೆ, ನೀಟಾಗಿ. ಲೋಹಿತ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 15 ಡೇಸ್ ಆಯಿತು. ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ನಮಸ್ತೆ, ನನ್ನ ಹೆಸರು ಸರೋಜಾ ಅಂತ. ನನ್ನ ಮಗಳ ಹೆಸರು, ದೊಡ್ಡ ಮಗಳ ಹೆಸರು ಲಕ್ಷ್ಮಿ, ಮತ್ತು ನಮ್ಮ ಮಗನ ಹೆಸರು ಜಯಂತ್ ಅಂತ. ರಾಷ್ಟ್ರೋತ್ತನ ವಿದ್ಯಾಲಯ ಸ್ಕೂಲಿಗೆ ಹಾಕಿದ್ದೀವಿ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಭಾಳ ವೀಕ್ ಇತ್ತು ಅವ್ರದ್ದು ಇಬ್ಬರದು. ಹಾಗಾಗಿ ಇಲ್ಲಿ ನಾವು ಆನ್ಲೈನಲ್ಲಿ ನೋಡಿದ್ವಿ. ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಇವಾಗ. ಇಲ್ಲಿ ಹಾಕಿದ್ದಕ್ಕೆ 15 ದಿವಸ ಕೋಚಿಂಗ್ ಇತ್ತು, ಹಂಗಾಗಿ ಹಾಕಿದ್ವಿ. ಚೆನ್ನಾಗಿ ಬರಿತಾ ಇದ್ದಾರೆ. ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಹೇಳಿ. ಮುಂಚೆ ಸ್ವಲ್ಪ ಭಾಳ ವೀಕ್ ಇದ್ದರು, ಬರಿತಾ ಇರಲಿಲ್ಲ, ಅಷ್ಟು ನೀಟ್ ಆಗ್ತಿರಲಿಲ್ಲ ಹ್ಯಾಂಡ್ ರೈಟಿಂಗು. ಇವಾಗೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಬರಿತಾ ಇದ್ದಾರೆ. ರೇಖಾ ಅಂತ. ನನ್ನ ಮಗನ ಹೆಸರು ಕೊಟ್ಟೂರೇಶ್ವರ ಅಂತ. ಅವನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಮುಂಚೆ ಅವ್ರ ಮ್ಯಾಮ್ಗಳಿಗೆ ಅವ್ನು ಹ್ಯಾಂಡ್ ರೈಟಿಂಗ್ ಅರ್ಥನೇ ಆಗ್ತಾ ಇರಲಿಲ್ಲ. ಎಲ್ಲ ಮ್ಯಾಮ್ಗಳು ಹೇಳ್ತಿದ್ದು ಒಂದೇ ಕಂಪ್ಲೇಂಟು, ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲ್ಲ ಇವಂದು ಅಂತ. ಅದಕ್ಕೋಸ್ಕರ ಏನಾದರೂ ಮಾಡಿ ಇಂಪ್ರೂವ್ ಮಾಡಬೇಕಲ್ಲ ಒಂದು ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಇದು ಮನ್ವಂತರ ಅಂತ ಕೋಚಿಂಗ್ ಸೆಂಟ್ರ್ ಸಿಕ್ತಿದ್ದು. ಆನ್ಲೈನಲ್ಲಿ ಹುಡುಕ್ತಾ ಇರ್ಬೇಕಾರೆ
ಹಂಗಾಗಿ ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದ ಮೇಲೆ ಹ್ಯಾಂಡ್ ರೈಟಿಂಗ್ ಪರವಾಗಿಲ್ಲ, ಭಾಳನೇ ಸುಧಾರಿಸಿದೆ ಈಗ ಮುಂಚೆಗೆ ಹೋಲಿಸ್ಕೊಂಡ್ರೆ. ಈಗ ನಾಳೆ ಟೆಸ್ಟಲ್ಲಿ ಅವ್ರ ಮ್ಯಾಮ್ಗಳು ಏನು ಹೇಳ್ತಾರೆ ನಾನು ಕೇಳಿಸ್ಕೋಬೇಕೀಗ, ಹ್ಯಾಂಡ್ ರೈಟಿಂಗ್ ಹೆಂಗೆ ಬರ್ತಿದ್ದಾನೆ ಅಂತಂದೇಳಿ. ರೋಹಿತ್ ಸರ್ ಈ 15 ಡೇಸಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇಂಪ್ರೂವ್ ಮಾಡಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಅವ್ರಿಗೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅನಿತಾ ಅಂತ, ಮಗನ ಹೆಸರು ಭರತ್ ಗೌಡ ಅಂತ. 7ನೇ ಕ್ಲಾಸ್ ಮೇಡಮ್. ಈಗ ಅವನು 7ನೇ ಕ್ಲಾಸಲ್ಲಿ ಓದ್ತಿರೋದು. ಮುಂಚೆ ಹ್ಯಾಂಡ್ ರೈಟಿಂಗಿಗೂ ಈಗೂ ಪರವಾಗಿಲ್ಲ ಅವನು ಚೆನ್ನಾಗಿ ಬರ್ತಿದ್ದಾನೆ. ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರೀತಿದ್ದಿಲ್ಲ ಮೇಡಮ್ ಅವನು, ಇವಾಗ ಪರವಾಗಿಲ್ಲ ಚೆನ್ನಾಗಿ ಬರೀತಿದ್ದಾನೆ. ಇಂಪ್ರೂವ್ ಆಗಿದ್ದಾನೆ 15 ದಿವಸದಲ್ಲೇ. ರೈಟಿಂಗ್ ಹೇಳ್ಕೊಡೋದು ನಮ್ಮ ಟೀಮ್ ಅವ್ರಿಗೂ ಮತ್ತು ನಮ್ಮ ಲೋಹಿತ್ ಸರ್ಗೂ ನನ್ನ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಗೀತಾ ಅಂತ. ಪುನೀತ, ಚಿತ್ರ, ಇವನು ಮುಂಚೆ ಹ್ಯಾಂಡ್ ರೈಟಿಂಗ್ ಸರಿ ಆಗ್ತಿದ್ದಿಲ್ಲ. ಈಗ 15 ದಿವಸದಲ್ಲಿ ಬಂದ ಮೇಲೆ ಇಂಪ್ರೂವ್ ಆಗಿದೆ. ಇವಳ ಹೆಸರು ಚಿತ್ರ. ಇವಳು ಏನು ಆಗ್ತಿಲ್ಲ, ಆದರೂ ಬರೆಸ್ತಾ ಇದ್ದೀವಿ. ಇವನು ಪರವಾಗಿಲ್ಲ, ಚೆನ್ನಾಗಿ ಬರೀತಾ ಇದ್ದಾರೆ. ಹಂಗಾಗಿ ನಾವು ಮೊಬೈಲಲ್ಲಿ ನೋಡಿ ಹಾಕಿದ್ದೇವೆ ಟ್ಯೂಷನ್ನಿಗೆ. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.